1ರಿಂದ 5 ವಚನಗಳು ಮಾತ್ರ. ಓದ್ಕೊಳ್ಳಿ. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಇಸಾಕನು ಫಿಲಿಷ್ಟಿಯರ ಅರಸನಾದ ಅಬೀಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞೆ ನೇಮ ವಿಧಿಗಳನ್ನು ಕೈಗೊಂಡು ನಡೆದದ್ದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು. ಸಾಕು. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ಈ 2024ನೇ ವರ್ಷದಲ್ಲಿ ನಮಗೆ ಅಭಿವೃದ್ಧಿಯನ್ನು ಘೋಷಿಸಿ ಹೇಳುವನಾಗಿದ್ದಾನೆ. ದಿಸ್ ಇಯರ್ ಈಸ್ ಬಿಕಮಿಂಗ್ ಎ ಡೆವಲಪಿಂಗ್ ಇಯರ್. 2024ನೇ ವರ್ಷ ಅಭಿವೃದ್ಧಿ ಹೊಂದುವಂಥ ವರ್ಷ. ಆಮೇಲೆ ಹೇಳ್ತೀರಾ? ಅಭಿವೃದ್ಧಿ ಹೊಂದುವಂಥ ವರ್ಷ. ಈಗ ನಾವು ಎಲ್ಲಿದ್ದೇವೆ ಮತ್ತು ನಾವು ಮುಂದಿನ 2024ನೇ ಡಿಸೆಂಬರ್ ಕೊನೆಯ ಸಮಯದಲ್ಲಿ ನಾವು ಹೇಗಿರ್ತೇವೆ ಎಂಬುದಾಗಿ ನಾವು ಲೆಕ್ಕ ಹಾಕ್ಕೊಳ್ಳೋಣ. ನಾವು ಅಭಿವೃದ್ಧಿ ಆಗಲೇಬೇಕು ಈ ವರ್ಷ. ಸಭೆಯಾಗಲಿ, ಕುಟುಂಬವಾಗಲಿ, ಆರ್ಥಿಕ ವಿಷಯದಲ್ಲಾಗಲಿ ಎಲ್ಲ ಕೂಡ ಅಭಿವೃದ್ಧಿ ಆಗಲೇಬೇಕು. ಈ 2024ನೇ ವರ್ಷ ನಮಗೆ ಅಭಿವೃದ್ಧಿ ವರ್ಷ ಎಂಬುದಾಗಿ ಇವತ್ತು ರಾತ್ರಿ ನಾವು ಪ್ರಕಟಣೆ ಮಾಡಿಕೊಳ್ಳೋಣ. ಪ್ರತಿದಿನ ಪ್ರಾರ್ಥನೆಯಲ್ಲಿ ಕಷ್ಟ ಇರ್ಬೋದು, ಸಮಸ್ಯೆಗಳಿರ್ಬೋದು, ಸನ್ನಿವೇಶಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು, ಹಾದು ಹೋಗುವಂಥ ಮಾರ್ಗ ಬೇರೆ ಬೇರೆದಲ್ಲಿ ಇರ್ಬೋದು. ಬಟ್ ಅದನ್ನು ಲಕ್ಷಿಸದೆ ಕರ್ತನು ಈ ವರ್ಷ ನನ್ನನ್ನು ಅಭಿವೃದ್ಧಿಪಡಿಸ್ತಾನೆ. ಭಕ್ತಿಯಲ್ಲಿ, ವಾಕ್ಯದಲ್ಲಿ, ಶಾರೀರಿಕ ರೀತಿಯಲ್ಲಿ, ಕುಟುಂಬವಾಗಿ, ಆರ್ಥಿಕವಾಗಿ, ಸಾಂಘಿಕವಾಗಿ, ಸಭೆಯಾಗಿ ದೇವರು ನನ್ನನ್ನು ಅಭಿವೃದ್ಧಿಪಡಿಸುತ್ತಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಈಸಾಕನಿಗೆ ಮಾತನಾಡ್ತಾ ಇದ್ದಾನೆ. ನಾನು ನಿನ್ನ ಬಳಿಯಲ್ಲಿದ್ದು, ಹೌದಲ್ಲ, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ, ನಿನ್ನ ಬಳಿಯಲ್ಲಿ ಇರುವಂಥ ದೇವರು ಎಂಥವನು ಎಂಬುದಾಗಿ ನೀನು ಅರ್ಥ ಮಾಡಿಕೊಳ್ಳಬೇಕು. ಫಸ್ಟು ನೀನು ಸೇವಿಸುವ ದೇವರು, ನೀನು ಆರಾಧಿಸುವ ದೇವರು, ನೀನು ಪ್ರಾರ್ಥಿಸುವ ದೇವರು, ನೀನು ನಂಬಿಕೊಂಡಂಥ ದೇವರು, ನೀನು ವಾಕ್ಯ ಓದುವಂಥ ದೇವರು, ನೀನು ಕೇಳುವಂಥ ದೇವರು. ಯಾವ ದೇವರು? ಆತನು ಸರ್ವಶಕ್ತನಾದಂಥ ದೇವರು. ಈ ಭೂಮಿಯನ್ನು, ಆಕಾಶವನ್ನು ಎಲ್ಲವನ್ನು ಮಾತಿನಿಂದಲೇ ಸೃಷ್ಟಿ ಮಾಡಿದಂಥ ಯೆಹೋವನು ಇವತ್ತು ನಿನ್ನನ್ನು ಅಭಿವೃದ್ಧಿಪಡಿಸುವುದಕ್ಕೆ, ನಿನ್ನ ಜೊತೆ ಇರುವುದಕ್ಕೆ ಆತನು ಇಷ್ಟಪಡುವನಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಿನ್ನ ಜೊತೆಗಿರುವನಾಗಿದ್ದಾನೆ. ನಾವು ಮಾನವರು, ವಿ ಆರ್ ಹ್ಯೂಮನ್ ಬೀಯಿಂಗ್. ನಾವು ಯಾವುದಕ್ಕೂ ಯೋಗ್ಯರಲ್ಲ. ಬಟ್ ದೇವರು ನಮ್ಮ ಸಂಗಡ ಇರುವುದಕ್ಕೆ ಆತನು ಬಯಸುವನಾಗಿದ್ದಾನೆ. ನಮ್ಮನ್ನು ಬಿಟ್ಟು ಆತನು ಏನು ಮಾಡಲ್ಲ, ಆತನ ಬಿಟ್ಟು ನಾವೇನು ಮಾಡೋಕ್ಕೂ ಆಗಲ್ಲ. ಬಟ್ ದೇವರು ನನ್ನ ಮೇಲೆ ಭರವಸೆ ಇಟ್ಟಿದ್ದಾನೆ. ನನ್ನ ಮಗ ನನಗೆ ಬೇಕು, ನನ್ನ ಮಗಳು ನನಗೆ ಬೇಕು, ನಾವು ದೇವರ ಸಂಘದಲ್ಲಿ ಇರಬೇಕೆಂಬುದಾಗಿ ಬಯಸಿ ಆತನು ಹೇಳ್ತಾನೆ, ನನ್ನ ಬಳಿಯಲ್ಲಿ ಇರ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ದೇವರೇ ಮಾತನಾಡ್ತಾ ಇದ್ದಾನೆ, ನಾನು ನಿನ್ನ ಬಳಿಯಲ್ಲಿ ಇರ್ತೇನೆ, ನಿನ್ನನ್ನು ಅಭಿವೃದ್ಧಿಪಡಿಸ್ತೇನೆ. ಹಲ್ಲೆಲೂಯಾ. ಈಸಾಕನು ಅಭಿವೃದ್ಧಿಯಾಗಿ ಹೆಚ್ಚಿಸಲ್ಪಟ್ಟನು ಎಂಬುದಾಗಿ ನೋಡ್ತಾ ಇದ್ದೇವೆ. 100ಕ್ಕೆ 100 ಈಸಾಕನು ಆಶೀರ್ವದಿಸಲ್ಪಟ್ಟನು. ಅದೇ 24ನೇ ಅಧ್ಯಾಯದಲ್ಲಿ 26ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಈಸಾಕನು 100ಕ್ಕೆ 100 ಆಶೀರ್ವಾದ ಮಾಡಿದನು. 100ಕ್ಕೆ 100 ಆಶೀರ್ವಾದ ಮಾಡಿದನು. ನೋಡಿ, 12ನೇ ವಚನ. ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಬೆಳೆಯನ್ನು ಹೊಂದಿದನು.
ಅಭಿವೃದ್ಧಿಪಡಿಸಿ ಅವನ ಐಶ್ವರ್ಯವು ಹಾ. ದಿನೇ ದಿನೇ ಹೆಚ್ಚುತ್ತರಿಂದ ಬಹು ಧನವಂತನಾದನು. ನೋಡು, ಮೊದಲು ಶೂನ್ಯವಾಗಿತ್ತು ಅವನ ಜೀವನ, ಮೊದಲು ಜೀರೋ ಆಗಿತ್ತು ಅವನ ಜೀವನ. ಪ್ರಾರ್ಥನೆ ಮಾಡುವಾಗ ಒಬ್ಬರು ಒಂದು ಹಾಡು ಹಾಡಿದರು, ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರಷ್ಟು ಮಾಡಿ. ಹೌದಲ್ಲ? ಈ ಸಾಕನ ಜೀವನದಲ್ಲಿ ಕೂಡ ಶೂನ್ಯವಾಗಿರುವಂಥ ಜೀವನವನ್ನು ದೇವರು 100ಕ್ಕೆ 100 ಪ್ರತಿಫಲ ಕೊಡುವಂತೆ ದೇವರು ಅವನು ಉನ್ನತವಾದ ಸ್ಥಾನದಲ್ಲಿ ನಿಲ್ಲಿಸಿದನು. ಇವತ್ತು ನೀನು ನಾನು ಅಭಿವೃದ್ಧಿ ಹೊಂದುವುದಕ್ಕೆ ಹೇಗೆ ಅಭಿವೃದ್ಧಿ ಹೊಂದಬೇಕಂದ್ರೆ ಇವತ್ತು ಈ ಸಾಕನಂತೆ ಅಭಿವೃದ್ಧಿ ಆಗ್ಬೇಕು ನಾವು. ಅಲ್ಲೆಲ್ಲಯ್ಯ, ಯಾರಂತೆ? ಇಸಾಕನಂತೆ. ಈ ಇಸಾಕನ ಬಗ್ಗೆ ಎಲ್ಲೆಲ್ಲಿ ಓದುತ್ತೇವೋ ಅಲ್ಲೆಲ್ಲ ಅಭಿವೃದ್ಧಿಯಾದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದನ್ನೇ ವಚನ ನೋಡ್ತಾ 26ನೇ ಅಧ್ಯಾಯದಲ್ಲಿಯೇ ನಾನು ಮತ್ತೆ ನಿಮಗೆ ತೋರಿಸಿಕೊಡ್ತೇನೆ. 26ನೇ ಅಧ್ಯಾಯದಲ್ಲಿ ಈಗ 12ನೇ ವಚನ ಓದಿದ್ದೇವಲ್ಲ, ಈಗ 1-2 ವಚನಗಳನ್ನು ಓದಿದ್ದೇವಲ್ಲ, ಮತ್ತೆ ತಿರುಗಿ 22ನೇ ವಚನ ಓದ್ಬೇಡಿ. 22ನೇ ವಚನ. ಅವನು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಹಂಗಿಸಿದಾಗ ಅದರ ವಿಷಯದಲ್ಲಿ ಯಾರೂ ಜಗಳವಾಡದೆ ಹೋದದ್ರಿಂದ ಅವನು, ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದನಾದದ್ರಿಂದ ಅಭಿವೃದ್ಧಿಯಾಗುವೆವು ಎಂದು ನೋಡಿ, ಹೇಳಿ ಮತ್ತೆ ಇಲ್ಲಿ ಕೂಡ ಅಭಿವೃದ್ಧಿ ಎಂಬುದಾಗಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ನಾವು ಡಿಕ್ಲೇರ್ ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಘೋಷಿಸ್ತಾ ಇದ್ದಾನೆ, ಅವನು ಒಪ್ಪಿಕೊಳ್ತಾ ಇದ್ದಾನೆ, ನಾನು ಅಭಿವೃದ್ಧಿ ಆಗುತ್ತೇನೆ ಎಂಬುದಾಗಿ ಪದೇ ಪದೇ ದೇವರು ಅವನ ಕುರಿತಾಗಿ ಮಾತನಾಡಿ ಅವನು ಕೂಡ ಹೇಳ್ತಾ ಇದ್ದಾನೆ, ಈಗ ನನಗೆ ಯಾರು ಶತ್ರುಗಳಿಲ್ಲ, ನಾನು ಅಭಿವೃದ್ಧಿ ಆಗುತ್ತೇನೆ ಎಂಬುದಾಗಿ ಹೇಳಿ ಆ ಸ್ಥಳಕ್ಕೆ ರೇಹೋಬ್ ಎಂಬುದಾಗಿ ಹೆಸರಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಬಟ್ ಒಂದು ಕಂಡೀಷನ್ ಏನಂತಂದ್ರೆ, ಈ ಸಾಕನಂತೆ ನಾನು ಅಭಿವೃದ್ಧಿ ಆಗಬೇಕಾದ್ರೆ 2 ವಿಷಯ 3 ವಿಷಯಗಳನ್ನು ಹೇಳಿ ನಾನು ಪ್ರಾರ್ಥನೆ ಮಾಡಿ ಮುಗಿಸಿಬಿಡ್ತೇನೆ. ನನ್ನೊಟ್ಟಿಗೆ ಸೇರಿ. ಅದು 26ನೇ ಅಧ್ಯಾಯದಲ್ಲಿ 2ನೇ ವಚನ 3ನೇ ವಚನದಲ್ಲಿ, ನೀನು ಐಗುಪ್ತಕ್ಕೆ ಇಳಿದು ಹೋಗಬೇಡ. ದೇವರು ಮಾತನಾಡುವಾಗ ಈ ಸಾಕನಿಗೆ ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಮಾತಾಡುತ್ತಾನೆ. ದೇವರಿಗೆ ಬಾಯಿ ಇದೆ, ದೇವರಿಗೆ ಸ್ವರ ಇದೆ, ಆತನು ಮಾತಾಡ್ತಾನೆ, ಖಂಡಿತವಾಗಿ ಮಾತಾಡುತ್ತಾನೆ. ಈ ಸಾಕನೊಂದಿಗೆ ಮಾತನಾಡುವಾಗ ದೇವರು ಹೇಳ್ತಾರೆ, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ. ಐಗುಪ್ತ ದೇಶ ಅಂದರೆ ಏನು? ಐಗುಪ್ತ ದೇಶದಲ್ಲಿ ಅಂದರೆ ಏನಿದೆ? ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರವಾಗಿ ಐಗುಪ್ತ ದೇಶದಲ್ಲಿ ಪಾಪ ತುಂಬಿದಂಥ ದೇಶ, ಅನ್ಯಾಯ ತುಂಬಿದಂಥ ದೇಶ, ಮಾತ್ರ ವಿಗ್ರಹಾರಾಧನೆಗಳಿಂದ ತುಂಬಿದಂಥ ದೇಶ. ಆ ದೇಶಕ್ಕೆ ನೀನು ಇಳಿದು ಹೋಗಬೇಡ ಅಂದರೆ ಈ ಸಾಕನು ದೇವರು ಹೇಳಿದ್ದನ್ನೇ ಮಾಡಿದ, ಬೇರೆ ಯಾರನ್ನು ಹೇಳಿದ್ದು ಮಾಡಿಲ್ಲ. ಹಲ್ಲೆಲೂಯಾ. ದೇವರು ಹೇಳಿದ್ದೇ ನಾವು ಮಾಡ್ತೇವೆ, ದೇವರು ಹೇಳಿದ್ದನ್ನೇ ನಾವು ಮಾಡಬೇಕು. ಹಲ್ಲೆಲೂಯಾ. ಅದಕ್ಕೆ ನಾವು ಸುಮ್ಮನೆ ಆಡಾಡ್ತೇವೆ. ನೀನು ಹೇಳಿದ್ದನ್ನೇ ನಾನು ಮಾಡುತ್ತೇನೆ, ತನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೇ. ಹೇಳ್ತಾ ಬಾಯಿಂದ ಹೇಳುತ್ತೆ, ಬಟ್ ನೀನು ಹೇಳಿದ್ದನ್ನೇ ಮಾಡ್ತೇವೆ ಎಂಬುದಾಗಿ ನಾವು ಒಪ್ಪಿಸಿಕೊಡ್ಬೇಕು ದೇವರಿಗೆ. ದೇವರು ಈ ಇಸಾಕನೊಂದಿಗೆ ಮಾತನಾಡುವಾಗ ನೀನು ಐಗುಪ್ತಕ್ಕೆ ಇಳಿದು ಹೋಗಬೇಡ ಎಂಬುದಾಗಿ ಹೇಳಿದ ಪ್ರಕಾರವಾಗಿ ಅವನು ಹಾಗೇ ಪಾಲಿಸಿದನು. ಸ್ಟ್ರಿಕ್ಟ್ ಆಗಿ ಹೇಳಿದನು ದೇವರು, ಖಂಡಿತವಾಗಿ ಹೇಳಿದನು ದೇವರು, ನೀನು ಐಗುಪ್ತಕ್ಕೆ ಇಳಿದು ಹೋಗಬೇಡ, ನೀನು ಲಾಸ್ ಆಗ್ತೀಯ. ಐಗುಪ್ತ ಅಂದರೆ ಅನ್ಯ ದೇಶ, ಅನ್ಯ ಜನರು ವಾಸ ಮಾಡುವಂಥ ದೇಶ, ದೇವರನ್ನು ಅರಿಯಲಾರದಂತೆ ಇರುವಂಥವ್ರ ದೇಶ, ಪಾಪ ಶಾಪಗಳಿಂದ ಕಟ್ಟಲ್ಪಟ್ಟಿರುವಂಥ ಜನಗಳಿರುವಂಥ ವಾಸ ಮಾಡುವಂಥ ದೇಶ. ಎಲ್ಲಿ ನೋಡಿದ್ರು ಕೂಡ ನಮ್ಮ ಎದುರಿಗೆ ಅನ್ಯ ಜನರಿದ್ದಾರೆ, ಎಲ್ಲಿ ನೋಡಿದ್ರು ಅನ್ಯ ಜನಗಳ ಮಧ್ಯದಲ್ಲಿ ನಾವು ಕೂಡ ಇದ್ದೇವೆ. ಬಟ್ ಕೇರ್ಫುಲ್, ಭಾಳ ಜಾಗೃತಿಯಾಗಿರಬೇಕು. ಅನ್ಯ ಜನರೊಂದಿಗೆ ನಾವು ಹೆಚ್ಚಿನ ಬಳಕೆಯನ್ನು ಇಟ್ಟುಕೊಳ್ಳಬಾರದು. ಅನ್ಯ ದೇಶದೊಂದಿಗೆ ನಾವು ಐಗುಪ್ತ ದೇಶದೊಳಗೆ ನಾವು ಇಳಿದು ಹೋಗಬಾರದು. ಆಬ್ರಹಾಮನು ಕೂಡ ದೇವರು ಹೇಳಿದ
ಹೇಳಿದ್ದನ್ನೇ ಮಾಡಿದಾಗಲೇ ಅವಾಗ ಅಭಿವೃದ್ಧಿ ಆಗುತ್ತೆ. ದೇವರು ಹೇಳಿದ್ದನ್ನೇ ಮಾಡುವಾಗ ಅಭಿವೃದ್ಧಿ ಆಗುತ್ತೆ. ದೇವರು ಹೇಳಿದ್ದನ್ನೇ ಮಾಡುವಾಗ ಆಶೀರ್ವದಿಸಲ್ಪಟ್ಟನು. ಎಲ್ಲ ಬಿಟ್ಟು ಬಾ, ತಂದೆಯನ್ನು, ತಂದೆ ಮನೆಯನ್ನು, ಈಗ ನಿನ್ನ ಬಂಧು ಬಳಗವನ್ನು ಬಿಟ್ಟು ಬಾ ಎಂಬುದಾಗಿ ಹೇಳುವಾಗ ದೇವರು ಹೇಳಿದ್ದನ್ನೇ ಮಾಡಿದ ತಂದೆ ಅದೇ ಪ್ರಕಾರ ಮಗನು ಕೂಡ, ಇಸಾಕನು ಕೂಡ ದೇವರು ಹೇಳಿದ್ದನ್ನೇ ಮಾಡಿದ. ಹಲ್ಲೆಲೂಯಾ. ಅದಕ್ಕಾಗಿ ಅಭಿವೃದ್ಧಿ ಆದರು. ಇವತ್ತು ನಾವು ದೇವರು ಹೇಳೋದೊಂದು, ನಾವು ಮಾಡೋದೊಂದು, ಪಾಸ್ಟರ್ ಹೇಳೋದೊಂದು, ನಾವು ಮಾಡೋದೊಂದು. ಈ ರೀತಿಯಾಗಿದ್ದರೆ ನಾವು ಅಭಿವೃದ್ಧಿ ಆಗಲಿಕ್ಕೆ ಸ್ವಲ್ಪ ಅನುಮಾನ. ಇವತ್ತು ದೇವರು ಹೇಳಿದಂಗೆ మనం ಮಾಡಬೇಕು. ದೇವರು ಹೇಳಿದ ಪ್ರಕಾರವಾಗಿ ನಾವು ಮುಂದುವರಿಬೇಕು. ದೇವರು ಏನು ಹೇಳಿದಾನೋ ಅದನ್ನೇ ನಾವು ಮಾಡಬೇಕು. ಬೇಡ ಅಂದರೆ ಹೋಗಬಾರ್ದು. ಆತನಿಗೆ ಇಷ್ಟವಾದ ಸ್ಥಳ, ಆತನಿಗೆ ಇಷ್ಟವಾಗಲಾದ ಸ್ಥಳ, ಆತನಿಗೆ ಇಷ್ಟವಾದ ಜಾಗದಲ್ಲಿ ನಾನು ಎಂದೂ ಕೂಡ ವಾಸ ಮಾಡಲಿಕ್ಕೆ ನಮಗೆ ಇಷ್ಟ ಬರಬಾರದು. ಈ ರಾತ್ರಿ ಈ ಹೊಸ ದಿನದಲ್ಲಿ ಕರ್ತನು ಮಾತನಾಡುವಂಥ ಮಾತೇನೆಂದರೆ, ನಾವು ಈ ಲೋಕಕ್ಕೆ ಜಾರಿ ಹೋಗಬಾರ್ದು. ಏನೇ ಕಷ್ಟ ಬಂದರು, ಪ್ರಾಣವಾದ ಕುತ್ತಿಗೆ ಮೇಲೆ ಕತ್ತಿಗೆ ಇಟ್ಟರು ಪರವಾಗಿಲ್ಲ, ಪಾಪ ಮಾಡೋದಕ್ಕೆ ಮನಸ್ಸು ಮಾಡಬಾರ್ದು. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಈಸಾಕನಂತೆ ನೀನು ಅಭಿವೃದ್ಧಿ ಆಗಬೇಕಾದ್ರೆ ನಿನ್ನ ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ. ಎರಡನೇ ಮಾತು ಹೇಳ್ತೇನೆ ನೋಡ್ರಿ. ಸೊ ಅದೇ 26ನೇ ಅಧ್ಯಾಯದಲ್ಲಿ 3ನೇ ವಚನ 4ನೇ ವಚನ ಓದ್ಕೊಳ್ರಿ. ನೀನು ಈ ದೇಶದಲ್ಲಿ ನಿವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ದೇಶವನ್ನೆಲ್ಲ ಕೊಡುವೆನು. 28ನೇ ವಚನ. ನಿನಗೂ ನಿನ್ನ ದೇಶದ ಎಲ್ಲರಿಗೂ ಸಂತತಿಯವರಿಗೂ ಈ ದೇಶವನ್ನು ಕೊಡುವೆನು. 28ನೇ ವಚನ. ಈಗ ನನ್ನ ಬಳಿಗೆ ಯಾಕೆ ಬಂದಿರಿ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂದು ನಮಗೆ ಸ್ಪಷ್ಟವಾಗಿ ಕಂಡು ಬಂದದರಿಂದ ನೀನು ನಾವು ಒಬ್ಬರಿಗೊಬ್ಬರು ಪ್ರಮಾಣ ಪೂರ್ವಕವಾಗಿ ಒಡಂಬಡಿಕೆ ಮಾಡಿಕೊಳ್ಳೋಣ. ದೇವರು ನಿಶ್ಚಯವಾಗಿ ಅವನ ಸಂಗಡ ಇದ್ದಾನೆ ಎಂದು ಕನ್ಫರ್ಮ್ ಮಾಡಿಕೊಂಡ. 100ಕ್ಕೆ 100ರಷ್ಟು ಗಾಡ್ ಈಸ್ ವಿತ್ ಅಸ್. ದೇವರು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳಿ ಈಸಾಕನ್ನು ತನ್ನನ್ನು ತಾನು ಕನ್ಫರ್ಮ್ ಮಾಡಿಕೊಂಡ, ನಿಶ್ಚಯ ಮಾಡಿಕೊಂಡ, ದೃಢ ಮಾಡಿಕೊಂಡ, ಖಚಿತಪಡಿಸಿಕೊಂಡ. ಹಲ್ಲೆಲೂಯಾ. ದೇವರು ನನ್ನ ಸಂಗಡ ಇದ್ದಾನೆ. ಅನ್ಯ ಜನರು ಕೂಡ ಹೇಳ್ತಾ ಇದ್ದಾರೆ, ದೇವರು ನನ್ನ ಸಂಗಡ ಇದ್ದಾರೆ, ಈಗ ನಮ್ಗೆ ಗೊತ್ತಾಯಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯ ನನ್ನ ಸಹೋದರ ಸಹೋದರಿ, ಈ ಒಂದು ಸಮಯದಲ್ಲಿ ಈಗ ನಿನ್ನನ್ನು ನೋಡಿ ಈ 2024ನೇ ವರ್ಷದಲ್ಲಿ ದೇವರಿನ ಸಂಗಡಿದ್ದಾನೆ, ದೇವರಿನ ಸಂಗಡಿದ್ದಾನೆ ಎಂಬುದಾಗಿ ಯಾರಾದರೂ ಹೇಳಲಿಕ್ಕೆ ಸಾಧ್ಯತೆ ಇದೆಯಾ? ಇದೇ ಪ್ರಿಯರೇ. ನೀವು ಹಾಗೆ ಜೀವಿಸುವುದಾದರೆ, ಒಳ್ಳೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದರೆ, ರ್ಯಾಂಕ್ನಲ್ಲಿ ಪಾಸ್ ಆದರೆ, ಡಿಸ್ಟಿಂಕ್ಷನಲ್ಲಿ ಪಾತ್ರೆ ಇನ್ನ ಸಂಗಡ ದೇವರಿದ್ದಾನೆ ಎಂಬುದಾಗಿ ಅದು ಗುರುತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನಿನ್ನ ಸೇವೆಯಲ್ಲಿ ಅಥವಾ ನಿನ್ನ ಕುಟುಂಬದಲ್ಲಿ ಒಳ್ಳೆ ಆಶೀರ್ವಾದಗಳನ್ನು ದೇವರು ನೀವು ಕೊಡ್ತಾ ಇದ್ರೆ ದೇವರು ನಿಮ್ಮ ಸಂಗಡದ ಎಂಬುದಾಗಿ ಅದು ಖಚಿತ. ನಿನಗೆ ಆರೋಗ್ಯ ಒಳ್ಳೆಯದಾಗಿದ್ದಾನೆ ಅದು ದೇವರಿನ ಸಂಗಡಿದ್ದಾನೆ ಎಂಬುದಾಗಿ ಅದು ನಿಶ್ಚಯ. ಹಲ್ಲೆಲೂಯಾ. ನಿನ್ನ ಎಲ್ಲಾ ಕಷ್ಟಗಳನ್ನು, ಎಲ್ಲಾ ಒಂದು ಈಗ ಆ ಹಣದ ಪರಿಸ್ಥಿತಿಯನ್ನು ದೇವರು ತಪ್ಪಿಸಿದಾನಂದ್ರೆ ದೇವರಿನ ಸಂಗಡಿದ್ದಾನೆ ಎಂಬುದಾಗಿ ಅಭಿವೃದ್ಧಿ ಪಡಿಸ್ತಾನೆ ಅಷ್ಟೇ. ಅದು ಸ್ವಲ್ಪ ಜನ ಇರ್ಬೋದು, ಬಟ್ ಕರ್ತನು ದೊಡ್ಡ ಜನಾಂಗವನ್ನಾಗಿ ದೇವರನ್ನು ದಯಪಾಲಿಸಿಕೊಳ್ಳಲಾಗಿದ್ದಾನೆ. ಹಲ್ಲೆಲೂಯಾ. ಇಟ್ ಇಸ್ ಟ್ರೂ. ಇದು ಅದ್ಭುತ. ಇದು ಕರ್ತನು ನಮ್ಮ ದೃಷ್ಟಿಗೆ ಆಶ್ಚರ್ಯಕರವಾಗಿಯೂ ಅದ್ಭುತಕರವಾಗಿ ಆತನು ಮಾಡುವಾಗಿದ್ದಾನೆ. ಯಾಕಂದ್ರೆ ನಾವು ಕನ್ಫರ್ಮ್ ಮಾಡ್ಕೊಂಡು ದೇವರು ನನ್ನ ಸಂಗಡ ಇದ್ದಾನೆ.
ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ನಾವು ಕನ್ಫರ್ಮ್ ಮಾಡಿಕೊಳ್ಬೇಕು. ಎರಡನೇದಾಗಿ. ಮೂರನೇದಾಗಿ ನಾನು ಓದಕ್ಕೆ ನೀನು ಇಷ್ಟಪಡ್ತೇನೆ. ನೊಟ್ಟಿಗೆ ಸೇರಿ ಅದೇ ಆದಿಕಾಂಡನ ಪ್ರವಾದನ ಪುಸ್ತಕ 26ನೇ ಅಧ್ಯಾಯ 25ನೇ ವಚನ ಓದ್ಕೊಳ್ಳಿ. 25ನೇ ವಚನ. ಇಸಾಕನು ಯಜ್ಞವೇದಿಯನ್ನು ಕಟ್ಟಿಸಿ ಯೆಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿ ಅಲ್ಲಿ ತನ್ನ ಗುಡಾರವನ್ನು ಹಾಕಿಸಿಕೊಂಡನು. ನೋಡಿ, ಇಸಾಕನು ಯಜ್ಞವೇದಿಗಳನ್ನು ಕಟ್ಟಿಸಿದನೆಂಬುದಾಗಿ ನೋಡ್ತಾ ಇದೆ. ಏನು ಗುರ್ತಾಗ್ತಾ ಇದೆ? ದೇವರ ಮುಂದೆ ತನ್ನ ತಗ್ಗಿಸಿಕೊಂಡು ಮೊಣಕಾಲಾಗಿ ಪ್ರಾರ್ಥನೆ ಮಾಡಿದನು. ಯಜ್ಞವೇದನ ಕಟ್ಟುತ್ತಾ ಇದ್ದನು ಅಂದ್ರೆ ತನ್ನನ್ನು ತಾನು ಬಲಿಯಾಗಿ ಒಪ್ಪಿಸಿಕೊಡ್ತಾ ಇದ್ದನು, ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ತಾ ಇದ್ದನು. ಪ್ರಾರ್ಥನೆ ಮಾಡುವುದಂತ ಅರ್ಥ ಏನು ಗೊತ್ತಾ? ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವುದು, ನಮ್ಮನ್ನು ನಾವು ಒಪ್ಪಿಸಿಕೊಡುವುದು, ನಮ್ಮ ಕುಟುಂಬವನ್ನು ಒಪ್ಪಿಸಿಕೊಡುವುದು, ನಮ್ಮ ಸೇವೆಯನ್ನು ಒಪ್ಪಿಸಿಕೊಡುವುದು, ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಒಪ್ಪಿಸಿಕೊಡುವುದು. ಕಷ್ಟ ಕಾಲದಲ್ಲಿ ಇದೆಯಾ, ಕರ್ತನಿಗೆ ಒಪ್ಪಿಸಿಕೊಡುವಂಥದ್ದು ಅದು ಯಜ್ಞವೇದನ ಕಟ್ಟಿದ ನಮ್ಮದಾಗಿ ನೋಡ್ತಾ ಇದ್ದೇವೆ. ಇಸಾಕನು ಏನು ಮಾಡಿದನಂತ? ಯಜ್ಞವೇದನೆ ಕಟ್ಟಿ ಆರಾಧಿಸಿದನು, ಪ್ರಾರ್ಥನೆ ಮಾಡಿದನು. ಆರಾಧನೆ, ಪ್ರಾರ್ಥನೆ ಯಜ್ಞವೇದಿಗೆ ಸಮಾನ ಪ್ರಿಯರೇ. ಆರಾಧನೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು ಯಜ್ಞಕ್ಕೆ ಸಮಾನ, ಯಜ್ಞವೇದಿಗಳಿಗೆ ಸಮಾನ. ಕಾರಣವೇನೆಂದರೆ ಇಸಾಕನು ಕಟ್ಟಿದನು, ಅಭಿವೃದ್ಧಿಯಾದನು. ಪ್ರಾರ್ಥನೆ ಮಾಡಿದನು, ಅಭಿವೃದ್ಧಿಯಾದನು. ಆರಾಧನೆ ಮಾಡಿದನು, ಅಭಿವೃದ್ಧಿಯಾದನು. ಅರ್ಧಂಬರ್ಧ ಸಮರ್ಪಣೆ ಮಾಡ್ತೇವೆ ದೇವರಿಗೆ, ಸೇವೆಗಾಗಲಿ ಅಥವಾ ಬೇರೆ ಬೇರೆ ಕಾರ್ಯಗಳಿಗಾಗಲಿ ಅರ್ಧಂಬರ್ಧ ಸಮರ್ಪಣೆ ಮಾಡುತ್ತೇವೆ. ದೇವರಿಗೆ ದಹನ ಬಲಿಯಾಗಿ ಒಪ್ಪಿಸಿಕೊಡ್ಬೇಕು, ದೇವರು ಬಲಿದಾನವಾಗಿ ಒಪ್ಪಿಸಿಕೊಡ್ಬೇಕು. ಆಗಲೇ ನಾವು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ, ಆಗಲೇ ದೇವರು ನಮ್ಮನ್ನು ಮೇಲೆ ಕೆತ್ತಲಿಕ್ಕೆ ಸಾಧ್ಯ, ಆಗಲೇ ದೇವರು ನಮ್ಮನ್ನು ಈಗ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಪ್ರಿಯರೇ. ಈಗ ಅಬ್ರಹಾಮನು ಯಾವ ಪ್ರಕಾರ ಯಜ್ಞವೇದನೆ ಕಟ್ಟಿ ದೇವರನ್ನು ಆರಾಧನೆ ಮಾಡಿದನು, ತನ್ನ ಮಗನಾಗಿರುವಂತ ಇಸಾಕನು ಕೂಡ ಯಜ್ಞವೇದನೆ ಕಟ್ಟಿ ಕರ್ತನ ಆರಾಧನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಮತ್ತು ನೀನು ಅದಕ್ಕೆ ಹೇಳಿದ್ದೇನೆ, ಇಸಾಕನಂತೆ ನಾನು ಅಭಿವೃದ್ಧಿ ಆಗಬೇಕು. ಐಗುಪ್ತ ದೇಶಕ್ಕೆ ಹೋಗ್ಬೇಡ ಅಂತ ಹೇಳ್ದ, ದೇವರು ಹೇಳಿದ್ದನ್ನೇ ದೇವರು ಮಾಡಿದ. ಹೇಳಿದ್ದನ್ನೇ ದೇವರು ಏನು ಹೇಳಿದನೋ ಅದನ್ನೇ ಇಸಾಕ್ ಮಾಡಿದ, ಅಭಿವೃದ್ಧಿ ಹೊಂದಿದ. ಈಗ ಮಾತ್ರವಲ್ಲದೆ ವಾಗ್ದಾನಗಳನ್ನು ನಂಬಿದ, ಕನ್ಫರ್ಮ್ ಮಾಡಿಕೊಂಡ, ದೇವರನ್ನ ಸಂಗಡಿದ ಕನ್ಫರ್ಮ್ ಮಾಡಿಕೊಂಡ, ಅದರಂತೆ ದೇವರು ಅಭಿವೃದ್ಧಿ ಪಡಿಸಿದ. ಈ ಮೂರನೇದಾಗಿ ನೋಡ್ತಾ ಇದ್ದೇವೆ. ಈಗ ಮೂರನೇದಾಗಿ ವಿಷಯ ನೋಡ್ತಾ ಇದ್ದೇವೆ, ಯಜ್ಞವೇದ ತಂದೆ ಕಟ್ಟಿದ, ಮಗನು ಕೂಡ ಕಟ್ಟಿದ, ತಂದೆ ಅಭಿವೃದ್ಧಿ ಹೊಂದಿದ, ಮಗನು ಕೂಡ ಅಭಿವೃದ್ಧಿ ಹೊಂದಿದ. ಹಲ್ಲೆಲೂಯಾ. ಇವತ್ತು ನೀನು ನಾನು ಯಜ್ಞವೇದಿಯನ್ನು ಕಟ್ಟಿ ಕರ್ತನ ಮುಂದೆ ಬಲಿದಾನವಾಗಿ ಒಪ್ಪಿಸಿಕೊಟ್ರೆ, ಕರ್ತನ ಮುಂದೆ ದಹನ ಬಲಿಯಾಗಿ ಒಪ್ಪಿಸಿಕೊಟ್ರೆ, ಕರ್ತನಿಗೆ ಸಮರ್ಪಣೆ ಮಾಡಿದರೆ ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಜೀವನವನ್ನು ದೇವರು ಖಂಡಿತವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ.
ಅಲ್ಲೆಲೂಯ. ನಾಲ್ಕನೇದೇ ಗೀಳೆ ನಾನು ಮುಗಿಸ್ಬಿಡ್ತೇನೆ. ಅದು 26ನೇ ಅಧ್ಯಾಯ ಮೊದಲನೇ ವಚನ. 26ನೇ ಅಧ್ಯಾಯ ಮೊದಲನೇ ವಚನ. ಅಬ್ರಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಇಸಾಕನು ಫಿಲಿಷ್ಟಿಯರ ಅರಸನಾದ ಅಬೀಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳಿರುವ ದೇಶದಲ್ಲಿ ನೀನು ವಾಸ ಮಾಡಬೇಕು. 4ನೇದಾಗಿ ನೋಡ್ತಾ ಇದ್ದೇವೆ, ಅಬ್ರಾಮನ ಕಾಲದಲ್ಲಿ ಕೂಡ ಬರಗಾಲ ಇತ್ತು, ಹೌದಲ್ಲ? ಅಬ್ರಾಮನ ಕಾಲದಲ್ಲಿ ಬರಗಾಲ ಇತ್ತು ಮತ್ತು ಸೇಮ್ ಇಸಾಕನ ಕಾಲದಲ್ಲಿ ಕೂಡ ಬರಗಾಲ ಇತ್ತು. ಅಬ್ರಾಮನ ಕಾಲದಲ್ಲಿ ಕೂಡ ಅಬ್ರಾಮನು ಯಜ್ಞವೇದನೆ ಕಟ್ಟಿ ದೇವರನ್ನು ಆರಾಧನೆ ಮಾಡಿದನು. ಇಸಾಕನು ಕೂಡ ದೇವರ ಸನ್ನಿಧಾನದಲ್ಲಿ ಯಜ್ಞವೇದನೆ ಕಟ್ಟಿ ದೇವರನ್ನು ಆರಾಧನೆ ಮಾಡಿದನು. ಅಬ್ರಾಮನ ಕಾಲದಲ್ಲಿ ಬರಗಾಲ ಬಂತು, ಆದರೆ ಎದುರಲಿಲ್ಲ, ದೇವರ ಆಶೀರ್ವಾದ ಮಾಡಿದ, ಈಗ ಅಭಿವೃದ್ಧಿ ಪಡಿಸಿದ. ಈಗ ಇಸಾಕನ ಕಾಲದಲ್ಲಿ ಕೂಡ ಬರಗಾಲ ಬಂತು, ಎದುರಲಿಲ್ಲ, ಎದುರಿಸಿಕೊಂಡು ಬಂದ, ಧೈರ್ಯವಾಗಿ ನಿಂತ. ಹಲ್ಲೆಲೂಯ, ಹಲ್ಲೆಲೂಯ. ಬರಗಾಲವನ್ನು ಎದುರಿಸಿ ನಿಂತನು, ಕಷ್ಟಗಳನ್ನು ಎದುರಿಸಿ ನಿಂತನು. ಅದಕ್ಕಾಗಿ ಗೆರಾರ್ ರಾಜನ ಹತ್ರ ಹೋಗ್ತಾ ಇದ್ದಾನೆ. ಹೋಗ್ಬೇಡ, ಹುಷಾರ್, ರಾಜನ ಹತ್ರ ಹೋಗ್ಬೇಡ, ಕಷ್ಟ ಇದೆ, ಬರಗಾಲ ಇದೆ ಎಂಬುದಾಗಿ ಅವರ ಹತ್ರ ಹೋಗ್ಬೇಡ. ಈಗ ಕಷ್ಟ ಇದೆ, ಬರಗಾಲ ಇದೆ, ಹಳಕ್ಕೆ ತೊಂದರೆ ಇದೆ ಎಂಬುದಾಗಿ ಬೇರೆ ಹತ್ರ ಕೈ ಚಾಚಬೇಡ, ಅವ್ರ ಹತ್ರ ಕೈ ಚಾಚಬೇಡ. ಬಟ್ ನಾನು ಈ ಬರಗಾಲದಲ್ಲಿಯೇ ಅಭಿವೃದ್ಧಿ ಪಡಿಸ್ತೇನೆ. ನಮ್ಮ ದೇವರು ವಿಶೇಷವಾದದ್ದು ಏನು ಗೊತ್ತಾ? ವಿಶೇಷವಾದದ್ದು ಏನು ಗೊತ್ತಾ? ಬರಗಾಲದಲ್ಲಿಯೇ ಆತನ ಆಶೀರ್ವಾದ ಮಾಡ್ತಾನೆ, ಬರಗಾಲದಲ್ಲಿಯೇ ಅಭಿವೃದ್ಧಿ ಪಡಿಸ್ತಾನೆ, ಬರಗಾಲ ಸಮಯದಲ್ಲೇ ದೇವರು ಸಹಾಯ ಮಾಡ್ತಾನೆ. ಈಗ ಹೇಳ್ರ ನನ್ನ ಜೊತೆಗೆ, ಕೊರೋನಾ ಸಮಯದಲ್ಲಿ ಯಾರಾದರೂ ಊಟ ಮಾಡಲು ಸುಮ್ಮನೆ ಇದ್ದೀರಾ? ಕೊರೋನಾ ಸಮಯದಲ್ಲಿ ಅನೇಕ ಜನರು ಸತ್ತರು, ನಾವು ಸತ್ತಿವ? ಕೊರೋನಾ ಜನರು ಅನೇಕರು ಸಾಲ ಮಾಡ್ಕೊಂಡ್ರು, ನಾವು ಸಾಲ ಮಾಡ್ಕೊಂಡಿವ? ಹಲ್ಲೆಲೂಯ. ಅದರಂತೆ ಎದುರಿಸಿ ನಿಲ್ಲಿಸ್ಬೇಕು, ಅದನ್ನ ನಿಲ್ಲಬೇಕು ನಾವು. ಯಾವ ಕಾಲ ಬಂದ್ರೆ ಏನು, ಅದು ಬರಗಾಲ ಬಂದ್ರೆ ಏನು, ಅದು ರೋಗ ಕಾಲ ಬಂದ್ರೆ ಏನು, ಅಥವಾ ಸಿಕ್ಕಾದ್ರೇನು, ಅಥವಾ ಯಾವುದೇ ಥರವಾದ ಸಂಕಟ ಕಾಲಗಳು ಬಂದ್ರೆ ಏನು, ನಾವು ಎದುರಿಸಿ ನಿಲ್ಲುವುದಕ್ಕೆ ನಾವು ಧೈರ್ಯವುಳ್ಳವರಾಗಿರಬೇಕು. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಈ 4 ಮಾಡಿಕೊಂಡ್ರೆ ಖಂಡಿತವಾಗಿ ದೇವರು ನಿನ್ನ ಬಳಿಯಲ್ಲಿದ್ದು ಅಭಿವೃದ್ಧಿಪಡಿಸಿ ನಿನ್ನನ್ನು, ನಿನ್ನ ಕುಟುಂಬವನ್ನು ಉನ್ನತವಾದ ಸ್ಥಾನದಲ್ಲಿ ದೇವರು ನಿಲ್ಲಿಸುವನಾಗಿದ್ದಾನೆ. ಹಲ್ಲೆಲೂಯ. ಈ ಒಂದು ಮೊದಲನೇ ದಿನದಲ್ಲಿ ದೇವರನ್ನು ಅಭಿವೃದ್ಧಿಪಡಿಸ್ತಾನೆ ಎಂಬುದಾಗಿ ನಂಬುವವರು ಎಷ್ಟು ಜನರಿದ್ದೀರಾ? ಖಂಡಿತವಾಗಿ ದೇವರನ್ನು ಅಭಿವೃದ್ಧಿಪಡಿಸ್ತಾನೆ, ದೇವರನ್ನು ಅಭಿವೃದ್ಧಿಪಡಿಸ್ತಾನೆ, ದೇವರನ್ನು ಅಭಿವೃದ್ಧಿಪಡಿಸ್ತಾನೆ, ದೇವರು ನಮ್ಮನ್ನು ಅಭಿವೃದ್ಧಿಪಡಿಸ್ತಾನೆ. ಹಲ್ಲೆಲೂಯ. ನಿಮ್ಮ ಮಕ್ಕಳಿಗೆ ಮದುವೆಗಳಾಗ್ತವೆ. ಹಲ್ಲೆಲೂಯ. ನಿಮ್ಮ ಮಕ್ಕಳಿಗೆ ಒಳ್ಳೆ ಉದ್ಯೋಗಗಳು ಸಿಗ್ತವೆ. ಹಲ್ಲೆಲೂಯ. ನಿಮ್ಮ ಮಕ್ಕಳಿಗೆ ಅದ್ಭುತಗಳು ದೇವರು ನಡೆಸ್ತಾನೆ. ಹಲ್ಲೆಲೂಯ. ಈಗ ನೀವು ಹುಟ್ಟುವ ಕೂಸಿಗೆ ಆಶೀರ್ವಾದ ಹೊಂದಿಕೊಳ್ತೀರಿ. ಹಲ್ಲೆಲೂಯ. ಈಗ ನಿಮ್ಮ ಮಕ್ಕಳಾಗುತ್ತವೆ. ಹಲ್ಲೆಲೂಯ. ನಿಮ್ಮ ಮಕ್ಕಳ ಸಂತಾನ ಆಗುತ್ತದೆ. ಖಂಡಿತವಾಗಿ ಅಭಿವೃದ್ಧಿ ಆಗ್ತೀರಿ. ಅದು ಖಚಿತವಾಗಿ ನಾನು ಹೇಳ್ತೇನೆ. ಪರಿಶುದ್ಧಾತ್ಮದವರು ಮಾತನಾಡ್ತಾ ಇದ್ದಾರೆ, ನಿನ್ನನ್ನು ದೇವರು ಅಭಿವೃದ್ಧಿ ಪಡಿಸುವಂತ ವರ್ಷವೇ ಈ 2024ನೇ ವರ್ಷ. ರಾತ್ರಿ ಸಮಯದಲ್ಲಿ, ಹೊಸ ವರ್ಷದಲ್ಲಿ ಕರ್ತನೇ ನನ್ನ ಅಭಿವೃದ್ಧಿ ಪಡಿಸಪ್ಪ, ನಾನು ಇಳಿದೋಗಂಗಿಲ್ಲ, ಪಾಪಕ್ಕೆ ಇಳಿದೋಗಂಗಿಲ್ಲ, ಲೋಕಕ್ಕೆ ಇಳಿದೋಗಂಗಿಲ್ಲ. ಇಸಾಕನು ನೀನು ಹೇಳ್ದಂಗೆ ಮಾಡಿದ, ನಾನು ಕೂಡ ನೀನು ಹೇಳ್ದಂಗೆ ಮಾಡ್ತೇನಪ್ಪ ಅಂತ ಒಪ್ಪಿಸ್ಕೊಡ್ತೀರ. ವಾಗ್ದಾನಗಳನ್ನು ನಂಬಿ, ವಾಗ್ದಾನಗಳ ಅನುಸಾರವಾಗಿ ತಾನು ನಂಬಿದ ದೇವರು ನನ್ನ ಸಂಗಡ ಇದ್ದಾನೆ ಅಂತ ಕನ್ಫರ್ಮ್ ಮಾಡಿಕೊಂಡು ಇವತ್ತು ನೀವು ಕೂಡ ಕನ್ಫರ್ಮ್ ಮಾಡ್ಕೊಳ್ತೀರ, ನಿಶ್ಚಿತ ಮಾಡ್ಕೊಳ್ತೀರ, ಖಚಿತ ಮಾಡ್ಕೊಳ್ತೀರ. ದೇವರು ಎಂಬುದಾಗಿ ಗುಣಗುಟ್ಟಕ್ಕೆ ಬದಲಾಗಿ ದೇವರು ನಮ್ಮ ಸಂಗಡ ಇದೆ. ಕಷ್ಟಗಳ ಮಧ್ಯದಲ್ಲಿ ಆಗಿ ಹೋಗಲು ಕೂಡ ದೇವರು ನಮ್ಮ ಸಂಗಡ ಇದೆ. ಹಲ್ಲೆಲೂಯ. ಎರಡನೇದಾಗಿ, ಮೂರನೇದಾಗಿ ಹೇಳ್ತಾ ಇದ್ದೇನೆ, ಯಜ್ಞವೇದ ತಂದೆ ಕಟ್ಟಿದ, ಆಶೀರ್ವಾದ ಹೊಂದಿದ, ಅಭಿವೃದ್ಧಿ ಹೊಂದಿದ. ಇಸಾಕನು ಕಟ್ಟಿದ, ಅಭಿವೃದ್ಧಿ ಹೊಂದಿದ. ಹೌದಲ್ಲ? ಇವತ್ತು ಪ್ರಾರ್ಥನೆ ಇಲ್ಲದೆ, ಆರಾಧನೆ ಇಲ್ಲದೆ, ಸಭೆ ಇಲ್ಲದೆ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿ ಹೊಂದಿದನಂದ್ರೆ ಇಸಾಕನು ಯಜ್ಞವೇದ ಕಟ್ಟಿದ, ಅಭಿವೃದ್ಧಿ ಹೊಂದಿದ. ಯಾಕೆ ಮಾತ್ರವಲ್ಲದೆ, ಈಗ ಅಬ್ರಾಮನು ಈಗ ಯಜ್ಞವೇದನ ಕಟ್ಟಿದ, ಅಭಿವೃದ್ಧಿ ಹೊಂದಿದ, ಆಶೀರ್ವಾದ ಹೊಂದಿದ. ಸಕಲ ವಿಷಯಗಳಲ್ಲಿ ದೇವರ ಅಬ್ರಾಮನನ್ನು ಆಶೀರ್ವಾದ ಮಾಡಿದನೆಂಬುದಾಗಿ 24ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಆದಿಕಾಂಡ. ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರ ಮಕ್ಕಳಿಗೆ, ಇವತ್ತು ನಾವು ಅಭಿವೃದ್ಧಿ ಆಗುವುದಕ್ಕೆ ದೇವರು ನಮಗೆ ಒಳ್ಳೆಯ ವರ್ಷವನ್ನು ಕೊಟ್ಟಿದ್ದಾನೆ.
ಈ ವರ್ಷದಲ್ಲಿ ಖಂಡಿತವಾಗಿ ನಾವು ಅಭಿವೃದ್ಧಿ ಆಗಲೇಬೇಕು, ಆಗುತ್ತೇವೆ ಎಂಬುದಾಗಿ ನಂಬಿಕೆಯಿಂದ ಕರ್ತನ ಮುಂದೆ ನಾವು ನಿಂತ್ಕೊಳ್ಳೋಣ. ಕರ್ತನ ಖಂಡಿತವಾಗಿ ನಮ್ಮನ್ನು ಬದಲಾಯಿಸೋನಾಗಿದ್ದಾನೆ. 4ನೇದಾಗಿ ಹೇಳಿದೆ ನಾನು, ಈಗ ಅಬ್ರಹಾಮನ ಕಾಲದಲ್ಲಿ ಬರಗಾಲ ಇತ್ತು, ಇಸಾಕನ ಕಾಲದಲ್ಲಿ ಬರಗಾಲ ಇತ್ತು. ಎಲ್ಲೇ ಓಡಿ ಹೋಗಲಿಲ್ಲ, ಅವನು ಎಲ್ಲಿಗೆ ಓಡಿ ಹೋಗಲಿಲ್ಲ, ಬೇರೆ ದೇಶಕ್ಕೆ ಓಡಿ ಹೋಗಲಿಲ್ಲ, ಇನ್ನೊಬ್ಬರ ಹತ್ರ ಓಡಿ ಹೋಗಲಿಲ್ಲ. ಓಡಿ ಹೋದಾಗ ಕೂಡ ದೇವರ ಜಾಗ್ರತೆ, ಗೇರ ರಾಜ ಹತ್ರ ಹೋಗ್ತಾ ಇದ್ದಿ, ನೀನು ಅವ್ರ ಹತ್ರ ಇವ್ರ ಹತ್ರ ಕೈ ಚಾಚಬೇಡ, ನಾನು ನಿನ್ನನ್ನು ಪೋಷಿಸ್ತೇನೆ, ನಾನು ನಿನ್ನ ನಡೆಸುತ್ತೇನೆ, ನಿನ್ನ ದನಗಳಿಗೆ ಮೇವು ಕೊಡ್ತೇನೆ, ನಿನ್ನ ಕುಟುಂಬಕ್ಕೆ ಆಶೀರ್ವಾದ ಮಾಡುತ್ತೇನೆ, ನಿನಗೆ ಯಾವುದು ಕಡಿಮೆ ಇಲ್ಲದಂತೆ ಮಾಡುತ್ತೇನೆ, ಹಲ್ಲೆಲೂಯಾ, ಯಾವ ಕೊರತೆ ಇಲ್ಲದಂತೆ ಮಾಡುತ್ತೇನೆ. ಬರಗಾಲದಲ್ಲಿ ಕೂಡ ಯಾವ ಕೊರತೆ ಆಗಲ್ಲ ನಮಗೆ ಯಾವ ಕೆಲಸ ಇಲ್ಲ ಅಂದ್ರೂ ಕೂಡ ಯಾವ ಕೆಲಸ ಇಲ್ಲ ಅಂದ್ರೂ ಕೂಡ ದೇವರು ನಮ್ಮನ್ನು ಪೋಷಿಸ್ತಾನೆ ಪ್ರಿಯರೇ, ಹಲ್ಲೆಲೂಯಾ. ಬರಗಾಲದಲ್ಲಿ, ಕೊರೋನಾ ಕಾಲದಲ್ಲಿ ಅನೇಕರು ಕೆಲಸ ಕಳ್ಕೊಂಡ್ರು, ಬೀದಿಗಳು ಬಿಟ್ಟರು. ದೇವರ ಮಕ್ಕಳು ಕೆಲಸ ಕಳ್ಕೊಂಡ್ರು ಕೂಡ ಖಂಡಿತವಾಗಿ ಅವರನ್ನು ಪೋಷಣೆ ಮಾಡಿದ್ದಾನೆ, ಬೇರೆ ಮಾರ್ಗ ತೋರಿಸಿದ್ದಾನೆ, ಅವರನ್ನು ಆಶೀರ್ವಾದ ಮಾಡಿದ್ದಾರೆ. ಈಗ ಬರಗಾಲದಲ್ಲಿ ದೇವರು ಪೋಷಿಸಿದ ದೇವರು, ಈಗ ಕಷ್ಟ ಕಾಲದಲ್ಲಿ ಇಸಾಕನನ್ನು ಪೋಷಿಸಿದ ದೇವರು, ಇವತ್ತು ನಿನಗೆ ನನ್ನನ್ನು ಕೂಡ ದೇವರು ಖಂಡಿತವಾಗಿ ಪೋಷಿಸ್ತಾರೆ. ಬರಗಾಲ ಬಂದರೂ ಕೂಡ, ವ್ಯಾಪಾರ ಇದ್ದರೂ ಇಲ್ಲದಿದ್ದರೂ ಕೂಡ, ಈಗ ಏನು ಕೆಲಸ ಇದ್ದರೂ ಕೆಲಸ ಇಲ್ಲದಿದ್ರೂ ಕೂಡ, ಸಂಬಳ ಇದ್ದರೂ ಸಂಬಳ ಇಲ್ಲದಿದ್ರೂ ಕೂಡ, ನಮಗೆ ಕಾಣಿಕೆ ಬಂದರೂ ಕಾಣಿಕೆ ಬರದಿದ್ರೂ ಕೂಡ, ಯಾರ ಹತ್ರ ಕೂಡ ಕೈ ಚಾಚದಂತೆ ಇಷ್ಟು ವರ್ಷಗಳ ನಡೆಸಿದಂಥ ಸೇವೆ ದೇವರು ಇನ್ನೂ ನಡೆಸೋದಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಸಹೋದರ ಸಹೋದರಿ, ಈ 2024ನೇ ಮೊದಲನೇ ದಿನದಲ್ಲಿ, ಈ ವರ್ಷದ ಮೊದಲನೇ ದಿನದಲ್ಲಿ ಇಸಾಕನಂತೆ ನಾನು ಅಭಿವೃದ್ಧಿ ಆಗಬೇಕು, ಇಸಾಕನಂತೆ ನಾನು ಅಭಿವೃದ್ಧಿ ಆಗಬೇಕು. ಕರ್ತನನ್ನು ಆಶೀರ್ವಾದ ಮಾಡಲಿ. ಈ 4 ಯಾವಾಗ ನೆನಪಿನಲ್ಲಿ ಇಟ್ಕೊಳ್ರಿ, ಇಸಾಕನಂತೆ ನಾನು ಅಭಿವೃದ್ಧಿ ಆಗಬೇಕೆಂಬುದಾಗಿ ಇದ್ದು ನಮ್ಮ ಮುಂದಕ್ಕೆ ಸಾಗೋಣ. ದೇವರೇ ಹೇಳ್ತಾ ಇದ್ದಾನೆ, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿ ಪಡಿಸಿ ಎಂಬುದಾಗಿ ಹೇಳ್ತಾರೆ. ಈ ಮಾತನ್ನು ಯಾವಾಗಲೂ ನಿಮ್ಮಲ್ಲಿ ನೆನಪಿನಲ್ಲಿ ಇಟ್ಕೊಳ್ರಿ. ಕರ್ತನ ಮೇಲೆ ಆಶೀರ್ವಾದ ಮಾಡಿ ಕಾಯ್ದು ಕಾಪಾಡಿ ನಡೆಸಲಿ. ಒಂದು ಸಣ್ಣ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕೇಕ್ ಕಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಕರ್ತನ ಬಲಪಡಿಸಿ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ 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 ಸ್ತೋತ್ರ.